ಕಜ್ಜು ಎಂತಾಯ್ತಣ್ಣ? ಹಾಂ, ಇವ ಉಂಟಲ್ಲ, ಇವತ್ತು ಬೆಳಿಗ್ಗೆ ನಾನು ಇದು ಪಂಪ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗಿ ಇಷ್ಟು ಸಿಕ್ಕಿತ್ತು ಬೆಂಡೆಕಾಯಿ. ಇದು ನೋಡಿ ಒಣಗಿದ್ದು ಸಹ ಸಿಕ್ಕಿತ್ತು, ಇನ್ನು ಬಿಟ್ಟರೆ ಅದು ನೋಡಿ ಹೀಗೆ ಕಟ್ಟಿದರೆ ಬಾಗಾಗಿ ಬಿದ್ದು ಹೋಗೋದು ಕಡಿಮೆ ಆಗ್ತದೆ. ಬುಳುಕ ನೋಡಿ ಕೆಂಪುಂಟು, ಮೆರೂನ್ ಕಲರ್ ಆಗ್ತದಲ್ಲ, ಇದು ಈ ಕಲರಲ್ಲಿ ಉಂಟು. ತುಂಬ ನನಗೆ ಇದು ಅಪ್ಪ ಹೇಳಿ ಗೊತ್ತು ತಿನ್ಲಿಕ್ಕೆ ಆಗ್ತದೆ ಅಂತ. ಇದು ಮದ್ದಿಗೆ ಕೂಡ ಗಿಡ, ಎಂತಕ್ಕೆ ಗೊತ್ತು. ಹಾಯ್, ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಿಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮಾರ್ಚ್ 13ಕ್ಕೆ ಯಾರೆಲ್ಲ ಬರ್ತಿರುಂಟು, ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ ರಮ್ಯಾ ಅವ್ರದ್ದು ಬರ್ತ್ಡೇ, ರಮ್ಯಾ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಹ್ಯಾಪಿಯಾಗಿರಿ. ಹಾಗೆ ಮಾರ್ಚ್ 13ಕ್ಕೆ ಯಾರೆಲ್ಲ ಬರ್ತಿರುಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ವ್ಲಾಗ್ ಮುಗಿಯೋ ತನಕ ಇವಾಗ ಕಾಯುವುದು, ಎಷ್ಟೊತ್ತಿಗೆ ಮಾತಾಡಿಸ್ತಾಳೆ ಇವಳು ನನ್ನನ್ನು ಅಂತ. ಆಗದಿಂದ ಬಂದು ಇಲ್ಲಿ ನಿಂತು ಹೊಡಿತಿದ್ದಾನೆ. ಎಂತ ಕಜ್ಜು ಎಂತಾಯ್ತಣ್ಣ? ಹಾಂ, ಇವ ಉಂಟಲ್ಲ, ಇವತ್ತು ಬೆಳಿಗ್ಗೆ ನಾನು ಇದು ಪಂಪ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗಿದ್ದೆ, ಅಲ್ಲಿ ಕೂಡ ಬಂದಿದ್ದೇನೆ. ವೆನಿಲಾಕ್ಕೆ ಪರಾಗಸ್ಪರ್ಶ ಮಾಡ್ಲಿಕ್ಕೆ ಹೋಗಿದ್ದೆ, ಅಲ್ಲಿ ಸಹ ಬಂದಿದ್ದೇನೆ. ಎಲ್ಲ ಕಡೆ ಒಟ್ಟಿಗೆ. ಈಗ ನಾನು ಹಟ್ಟಿ ಹತ್ರ ಹೋದೆ, ಅಲ್ಲಿ ಸಹ ಒಟ್ಟಿಗೆ ಬರೋದು ಹಿಂದೆಂದಲೇ, ನಿನ್ನೆಯಿಂದ. ತೋಟಕ್ಕೆ ಹೋಗಿ ಸ್ವಲ್ಪ ಹಾಳೆಲ್ಲ ಕಟ್ ಮಾಡಿ ಒಂದು ಪೋರ್ಷನ್ ಇದ್ದು, ಸ್ವಲ್ಪ ಅಡಿಕೆ ಕೂಡ ಸಿಕ್ಕಿತ್ತು. ಅದು ಕೆಲವು ಕಡೆ ಬಿಟ್ಟದ್ದುಂಟು, ಬಾಕಿ ಆದ್ದು. ಹಾಗೆ ಅದರದ್ದು ಅಡಿಕೆ ತಗೊಂಡು ಬರಬೇಕು. ಮತ್ತು ಮೊನ್ನೆ ಬಾಕಿ ಆದ್ದು ಕೆಲವು ಅಡಿಕೆ ಎಲ್ಲ ಸಿಗ್ತದೆ, ಅದು ಕಪ್ಪಾಗಿ, ಅದನ್ನು ತಗೊಂಡು ಬಂದೆ. ದನಗಳ ಹತ್ರ ಸುಮ್ಮನೆ ಹೋಗಿ ಬಂದೆ. ಈಗ ಸ್ವಲ್ಪ ಬೆಂಡೆಕಾಯಿ ಕೊಯ್ಯುವ ಅಂತ ಹೋಗ್ತಿದ್ದೇನೆ. 2-3 ದಿವಸ ಆಯಿತು ಬೆಂಡೆಕಾಯಿ ಕೊಯ್ಯದೆ. ಹಾಗೆ ಅದು ಬೆಳೀತದೆ ಅಂತೇಳಿ ನನಗೆ ಬೇಜಾರು. ಮನೆಯಲ್ಲಿ ಬೆಂಡೆಕಾಯಿದು ಪ್ರೇಮಿಗಳು ಯಾರಿಲ್ಲ ನನ್ನನ್ನು ಬಿಟ್ಟರೆ. ಹಾಗೆ ಪಲ್ಯ ಮಾಡುವ ಅಂತ. ನನಗೆ ಚಪ್ಪೆ ಪಲ್ಯ ಅಂದರೆ ತುಂಬ ಇಷ್ಟ. ನಾನು ಇಷ್ಟು ಸಲ ಹೇಳಿದ್ದೇನಲ್ಲ ನಿಮ್ಮ ಹತ್ರ, ಬೆಂಡೆಕಾಯಿ ಇಷ್ಟ ಅಂತ. ಅಡಿಗಾದ್ರೆ ಆಸೆ ಆಗಿರ್ಬೋದಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ಇಷ್ಟು ಸಿಕ್ಕಿತ್ತು ಬೆಂಡೆಕಾಯಿ. ಇದು ನೋಡಿ ಒಣಗಿದ್ದು ಸಹ ಸಿಕ್ಕಿತ್ತು, ಇನ್ನು ಬಿಟ್ಟರೆ ಅದು ಉಂಟಲ್ಲ, ಅದರಲ್ಲಿರುವ ಸೀಡ್ಸ್ ಎಲ್ಲ ಬಿದ್ದು ಹೋಗ್ತದೆ. ಅದು ಬಿದ್ದು ಹೋಗಬಾರ್ದು ಅಂತೇಳಿ ನಾವು ಕೊಯ್ದು ಅದಕ್ಕೆ ಬಳ್ಳಿಯನ್ನು ಸುತ್ತಿಸಿ ಕಟ್ಟಿ ಒಣಗಿಸಿ ಬರೋ ವರ್ಷಕ್ಕೆ ತೆಗೆದಿಡಲಿಕ್ಕೆ. ಬರೋ ವರ್ಷಕ್ಕೆ ಸಹ ಸೀಡ್ಸ್ ಬೇಕಲ್ಲ ನಮಗೆ ಬೆಂಡೆಕಾಯಿ ಮಾಡಲಿಕ್ಕೆ. ಹಾಗೆ ಇದು ಫಸ್ಟಿಗೆ ಬೆಂಡೆಕಾಯಿ ಹೋಗ್ತದಲ್ಲ, ಅದನ್ನೇ ಇಡೋದು ನಾವು ಸೀಡ್ಸಿಗೆ. ನೋಡಿ ಹೀಗೆ ಕಟ್ಟಿದರೆ ಬಾಗಾಗಿ ಬಿದ್ದು ಹೋಗೋದು ಕಡಿಮೆ ಆಗ್ತದೆ. ಅಂದರೆ ಸೀಡ್ಸ್ ಎಲ್ಲ ನೋಡಿ ಹೀಗೆ ಓಪನ್ ಆಗ್ತದೆ ಒಣಗಿಸಿದ ತಕ್ಷಣ. ಇದನ್ನು ಸ್ವಲ್ಪ ಒಣಗಿಸ್ಲಿಕ್ಕೆ ಇಡಬೇಕು, ಆಮೇಲೆ ಕಟ್ಟಿಡ್ಬೋದು. ಬರೋ ವರ್ಷಕ್ಕೆ ನಾವು ಇದನ್ನು ಯೂಸ್ ಮಾಡೋದು. ದನಗಳನ್ನು ಬದಲಿಸಲಿಕ್ಕೆ ಹೋಗ್ತಿದ್ದೇನೆ. ಈ ಸಹ ಒಟ್ಟಿಗೆ ಓಡಿ ಬಂದಾಯ್ತಾ, ನೋಡಿ ಅಲ್ಲಿ ಸೂಸಿಗೆ ಕೂತಿದ್ದೇನೆ. ಅಲ್ಲಿಂದ ಕರೆಯೋದು, ಅನ್ನು ಹೋಗಬೇಡ ಪ್ಲೀಸ್, ಹೋಗಬೇಡ, ನಾನು ಬರ್ತೇನೆ ಅಂತ. ಎಲ್ಲಿಗೆ ನೀನು? ಹಾಂ, ನೀರು ಕುಡಿಲಿ, ಹೊಳೆ ತನಕ ಹೋಗಬೇಕು, ಅಷ್ಟು ದೂರ ನಡೀತಿ? ಹಾಂ, ಬಂದ ಆದರೂ ನಾನು ಬರ್ತೇನೆ ಅಂತ ಒಟ್ಟಿಗೆ ಬೇಕು ಇವನಿಗೆ. ದಿನಕ್ಕೆ ಪಲ್ಯ ಮಾಡಿದೆ. ಈಗ 12 ಕಾಲು ಕಳೀತು. ನನಗೀಗ ಅವರನ್ನು ಹೊಳೆಗೆ ಕರ್ಕೊಂಡು ಹೋಗಬೇಕು ನೀರು ಕುಡಿಸ್ಲಿಕ್ಕೆ. ಕರ್ಕೊಂಡು ಹೋಗೋದಲ್ಲ, ಅವರೇ ಹೋಗ್ತಾರೆ. ಈಗ ಸೆಕೆಗೆ ಉಂಟಲ್ಲ, ಅವರಿಗೆ ಒಂದು ಹೋಗಿ 10-15 ನಿಮಿಷ ಆದರೂ ಹೊಳೆಯಲ್ಲಿ ಹೊಟ್ಟೆ ತಾಗಿಸಿ ನೀರಿಗೆ ತಾಗಿಸಿ ನಿಲ್ಲಬೇಕು, ಅಷ್ಟು ಸೆಕೆ ಆಗ್ತದೆ ಅವರಿಗೆ. ಪ್ರಾಣಿಗಳಿಗೆ ಸೆಕೆ ಜಾಸ್ತಿ ಅಲ್ಲ, ಯಾಕಂದರೆ ಅವ್ರಿಗೆ ರೋಮ ಸುಮಾರು ಉಂಟಲ್ಲ, ಹಾಗೆ. ಈಗ ಅವರು ಹೋಗ್ತಾರೆ ಹೊಳೆಗೆ, ನಾನು ಕರ್ಕೊಂಡು ಹೋಗಬೇಕು. ಇವ ಸಹ ಒಟ್ಟಿಗೆ ಇದ್ದಾನೆ ಆಯಿತಾ. ನಾನು ಮುಂದೆ ಸುಮಾರು ಫಾಸ್ಟಾಗಿ ಮುಂದೆ ಹೋಗಲಿಕ್ಕೆ ಅಲ್ಲ, ಇವ ಒಬ್ಬಡಿತಾನೆ ಗಟ್ಟಿ, ನಾನು ಸಹ ಬರ್ತೇನೆ ಅಂತ. ಈಗ ಅವನ್ನ ಎತ್ಕೊಂಡು ಹೋಗ್ಬೇಕಷ್ಟೇ. ಅಜ್ಜ ಅಲ್ಲ, ನಿಂಗೆ ಮಾಡಲಿಕ್ಕೆ ಕೆಲಸ ಇಲ್ವಾ? ನೀನು ಅಲ್ಲಿ ಮನೇಲಿ ಹೋಗಿ ಮಲಗು ನೋಡುವ. ಒಟ್ಟಿಗೆ ಬೇಕು ನಿನಗೆ, ಆದರೂ ಸ್ಪೀಡ್ ಬರಲಿಕ್ಕೆ ಆಗೋದಿಲ್ಲ ನಿನಗೆ. ಬಕ್ಕ ಗೋಳಿ ಮುಂದೆ ಹೋಗ್ತಾನ ಇಲ್ಲ ಹಿಂದೆ ಬರ್ತಿದ್ದಾನೆ.
ಒಟ್ಟಿಗೆ ಬೇಕು. ನಿನ್ನೆ ನಾನು ಫೋನ್ ತಗೊಂಡು ಬರಲಿಲ್ಲ ಇವರ ನೀರಿಗೆ ಬರುವಾಗ. ಇವಳುಂಟಲ್ಲ ಅಲ್ಲಿ ನೀರು ಕುಡಿದು, ಇವಳು ನೀರು ಕುಡಿದಾದ ತಕ್ಷಣ ಅಲ್ಲಿ ಹೋಗಿ ಹಾಲು ಕುಡಿದು, ಯಾಕಂದರೆ ನಾನು ಕರ್ಕೊಂಡು ಹೋಗೋದಿಲ್ಲ ಅಲ್ಲ ಹಾಗೆ ಅಂತ. ಇವಳದು ಹಾಲು ಕುಡಿಸೋದು ಹೇಗೆ ನಿಲ್ಲಿಸೋದು ಅಂತ ನನಗೆ ಗೊತ್ತಿಲ್ಲ ಮಾತ್ರ. ನೀರಲ್ಲಿ ನಿಂತು ಹಾಲು ಕುಡಿತಾ ಇಲ್ಲೋ. ಹೊಳೆಯಲ್ಲಿ ನೀರು ಕಡಿಮೆ ಆಗ್ತದೆ ಈಗಲ್ಲ, ಇನ್ನು ಏಪ್ರಿಲ್ ಎಂಡ್ ಆಗುವಾಗ ಕಡಿಮೆ ಆಗ್ತದೆ. ಅಲ್ಲಿ ನಾವು ಕಟ್ಟ ಹಾಕಿದ್ದೇವೆ ಕಾಣ್ತುಂಟಾ, ಹಾಗಾಗಿ ನೀರೀಗ ತುಂಬ ಕಾಣುದು. ಕಟ್ಟ ಇಲ್ಲ ಅಂತ ಹೇಳಿದರೆ ಇಲ್ಲೆಲ್ಲ ನೀರು ಇರಲಿಕ್ಕಿಲ್ಲ. ಹಾಗೆ ನೀರು ತುಂಬಿ ನಿಲ್ತದೆ, ಹಾಗಾಗಿ ಸುಮಾರು ನೀರು ಕಾಣ್ತದೆ ನಿಮಗೆ. ಮತ್ತು ಹೊಳೆಯಲ್ಲಿ ನೀರು ಬತ್ತುವುದಿಲ್ಲ. ಈ ಹೊಳೆಯಲ್ಲಿ ನಮ್ಮ ಇಲ್ಲಿ ತನಕ ಬತ್ತಲಿಲ್ಲ, ಹಾಗಾಗಿ ಆ ಧೈರ್ಯದಲ್ಲಿ ಹೇಳೋದು ನಾನು. ಸುಮಾರು ಕಡೆ ಬತ್ತುತ್ತದೆ, ಅಂದರೆ ಈಗ ಒಂದು ಮಾರ್ಚ್ ಮುಗಿದ ತಕ್ಷಣ ಏಪ್ರಿಲ್ ಸ್ಟಾರ್ಟ್ ಆಗುವಷ್ಟರಲ್ಲಿ ನೀರೆಲ್ಲ ಖಾಲಿ ಇರ್ತದೆ ಹೊಳೆಯಲ್ಲಿ. ನಮಗೆ ಆ ಥರದ ಸಮಸ್ಯೆ ಬರಲಿಲ್ಲ, ಪುಣ್ಯಕ್ಕೆ ದೇವರ ಆಶೀರ್ವಾದದಿಂದ ಅಂತ ಹೇಳ್ಬೋದು. ಬುಳುಕ ನೋಡಿ ಕೆಂಪುಂಟು, ಮೆರೂನ್ ಕಲರ್ ಆಗ್ತದಲ್ಲ, ಇದು ಈ ಕಲರಲ್ಲಿ ಉಂಟು. ತುಂಬ ಸಿಹಿ ಇರ್ತದೆ ಇದು, ಸ್ವಲ್ಪ ಹುಳಿ. ಇದಕ್ಕಿಂತ ಲೈಟ್ ಇರ್ತದಲ್ಲ ಅದೆಲ್ಲ ಹುಳಿ 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 ಇರ್ತದೆ. ಕಾಯಿಂದ ಹುಳಿ ಹುಳಿಯಾಗಿ ಈ ಕಲರಿಗೆ ಬರ್ತದೆ. ಇನ್ನೂ ಸ್ವಲ್ಪ ಕಪ್ಪಾಗ್ತದೆ, ಆಗ ಇನ್ನೂ ಜಾಸ್ತಿ ಸಿಹಿ ಉಂಟು ಇದರಲ್ಲಿ ಸುಮಾರು. ಅದೇ ತುಂಬ ಹೈಟಲ್ಲಿ ಉಂಟು, ಕೊಯ್ಲಿಕ್ಕೆ ಕಷ್ಟ ಮಾತ್ರ. ಹೇಳ್ಕೊಳ್ಳಿ ಅಂತೆ. ನಾನು ದನಗಳ ನೀರು ಕುಡಿಸಿ ಎಲ್ಲ ಕರ್ಕೊಂಡು ಬಂದೆ, ಕಟ್ಟಿ ಹಾಕಿ ಎಲ್ಲ ಬಂದೆ. ಇವಾಗ ಕಾಯ್ತಿದ್ದ, ಹೀಗೊಳ್ಳಿ ಕಾಯೋದು ನೋಡಿ. ಕಜ್ಜು ಇಲ್ಲೇ ಮಲಗೋದು, ಗುರು 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 ಮಾಡೋದು. ಮತ್ತೆ ಇಲ್ಲಿಗೆ ಬಂದಿದ್ದೆ, ಹುಲ್ಲಾಯಿತು ಒಂದು ಕಟ್ಟ. ಅಪ್ಪ ನನ್ನ ಮನೆ ಕರೀಲಿಕ್ಕೆ ಹೋಗೋ, ಅವರು ಸ್ಪ್ರಿಂಕ್ಲರ್ ಚೇಂಜ್ ಮಾಡಲಿಕ್ಕೆ ಹೋಗಿದ್ದಾರೆ, ಕೆಳಗೆ ತೋಟಕ್ಕೆ ಹೋಗಿದ್ದಾರೆ ಮೋಸ್ಟ್ಲಿ. ಹಾಗೆ ನಾನು ಹುಲ್ಲು ಹಿರಿದಲ್ಲಿ ಕೂತಿರ್ತೇನೆ, ಅವರು ಬರ್ತಾರಲ್ಲ. ಆದರೆ ನಾನು ಫೋನ್ ತಗೊಂಡು ಹೋಗಿರಲಿಲ್ಲ, ಹಾಗೆ ಫೋನ್ ಸಹ ಈಗ ತಿಕ್ಕೊಂಡು ಬಂದೆ. ನನಗೆ ಅಲ್ಲಿ ಒಂದು ಫ್ರೂಟ್ ಆದ್ದು ಕಂಡಿತು. ಹಾಗೆ ನಿಮ್ಮ ಹತ್ರ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಇದರಲ್ಲಿ ಫ್ರೂಟ್ ಆಗಲಿಕ್ಕೆ ಅಂತ ಹೇಳಿ ನಾನು ಗಿಡ ಬಿಟ್ಟಿದ್ದೇನೆ ಹುಲ್ಲಿರುವಾಗ ಅಂತ. ಈಗ ಅದರಲ್ಲಿ ಫ್ರೂಟ್ ಆಗಿದೆ, ಹಾಗೆ ನಿಮಗೆ ತೋರಿಸುವ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೇನೆ, ಬನ್ನಿ ನೋಡಿ. ಅದೇ ಗಿಡ ನಾನು ಅವತ್ತು ಹುಲ್ಲು ಹಿರಿಯುವಾಗ ಬಿಟ್ಟಿದ್ದೆ, ನಿಮಗೆ ಗೊತ್ತಿರ್ಬೋದು. ಅದರದ್ದು ಕಾಯಿ ಈ ಥರ ಆಗಿದೆ. ಅದರಲ್ಲಿ ಹೀಗೆ ಆದರೆ ಅದು ಕಾಯಿ ಓಪನ್ ಆಗಿದ್ದರೆ ತಿನ್ನಲಿಕ್ಕೆ ಆಗ್ತದೆ, ಆಯಿತಾ. ನಂದು ಫೋನ್ ಒಂದು ಇಕೊಳ್ಳಿ, ಹೀಗಿರ್ತದೆ ಆಯಿತಾ. ಚೆಂದ ಆಗ್ತದೆ ತಿನ್ನಲಿಕ್ಕೆ, ಸಿಹಿಯಾಗಿ ಒಂಥರ ಕರ್ಕುರ್ಕು ಆಗ್ತದೆ ಇದರದ್ದು ಸೀಡ್ಸ್ ತಿನ್ನಲಿಕ್ಕೆ. ನಾವು ಗಸಗಸೆ ಬೀಜ ತಿಂತೇವಲ್ಲ ಹಾಗೆ ಅನ್ನಿಸ್ತದೆ ಈ ಕುಳಿದು. ಇದು ಸಹ ಆಗಿದೆ ತಿನ್ನಲಿಕ್ಕೆ. ಕಲರ್ ಮಾತ್ರ ಉಂಟಲ್ಲ ಪರ್ಪಲ್ ಆಗ್ತದೆ, ಬಾಯಿ ಇಡಿ, ನಾಲಗೆ, ನಮ್ಮದು ಹಲ್ಲು ಎಲ್ಲ ಪರ್ಪಲ್ ಆಗ್ತದೆ. ಈ ಕುಳಿ ಇಲ್ಲಿ ಸಹ ಉಂಟು. ನಾನು ಅವತ್ತೊಮ್ಮೆ ಗಣಿ ಹತ್ರ ಹೇಳುವಾಗ ಇದೆಲ್ಲ ತಿಂತೇವೆ ಅಂತ ಹೇಳಿದಕ್ಕೆ, ಹೌದಾ ನಾನು ನೋಡಲೇ ಇಲ್ಲ ಇಲ್ಲಿ ತನಕ ಅಂತ ತಿನ್ನಲಿಕ್ಕೆ ಆಗ್ತದೆ ಅಂತ ಹೇಳಿದರು. ನೋಡಿ ರಜೆ ಇರುವಾಗ ಕರ್ಕೊಂಡು ಬರಬೇಕು, ಇಲ್ಲ ನಾಳೆ ಬೆಳಿಗ್ಗೆ ಕರ್ಕೊಂಡು ಬರಬೇಕು ಇದನ್ನು ತಿನ್ನಿಸಲಿಕ್ಕೆ. ನನಗೆ ಇದು ಅಪ್ಪ ಹೇಳಿ ಗೊತ್ತು ತಿನ್ನಲಿಕ್ಕೆ ಆಗ್ತದೆ ಅಂತ. ಇದು ಮದ್ದಿಗೆ ಕೂಡ ಗಿಡ, ಎಂತಕ್ಕೆ ಗೊತ್ತಿಲ್ಲ, ಬಹುಶಃ ಮೂಲವ್ಯಾಧಿಯ ಅಥವಾ ಎಂತಕ್ಕೊಂದು ಗೊತ್ತಿಲ್ಲ, ನನಗೆ ಸರಿ ಗೊತ್ತಿಲ್ಲ. ಅಪ್ಪ ಯಾವುದಕ್ಕೋ ಇದರದ್ದು ಮದ್ದು ಕೊಡ್ತಾಯಿದ್ರು ಮುಂಚೆ. ಈಗ ಇದರದ್ದು ಗಿಡ ಎಲ್ಲ ಸಿಗೋದು ರೇರ್, ಅದಕ್ಕೆ ಅದರದ್ದು ಮದ್ದಿಗೆಲ್ಲ ಹೋಗೋದಿಲ್ಲ. ಸ್ಟೋನ್ ಇದು ಮದ್ದೊಂದು ಕೊಡ್ತಾರೆ ಅಷ್ಟೇ. ಮತ್ತು ಈಗ ನಾರು ಬೇರು ಹುಡ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಅಷ್ಟು ಆರೋಗ್ಯ ಇಲ್ಲಲ್ಲ, ಹಾಗೆ. ಇದು ನೋಡಿ ಅಂತೆ, ತಿನ್ನಲಿಕ್ಕೆ ಆಗ್ತದೆ, ಚೆಂದ ಆಗ್ತದೆ. ಅಷ್ಟು ಕಪ್ಪಾಗೋದಿಲ್ಲ, ಬಟ್ ಇದು ಹಣ್ಣಾಗಿ ಸ್ವಲ್ಪ ಒಣಗಿದೆ, ಹಾಗಾಗಿ ಸಿಹಿ ಉಂಟು. ನಾನೆಲ್ಲ ಖಾಲಿ ಮಾಡ್ತೇನೆ ಅಂತ. ನಾಳೆಗೆಲ್ಲ ಡಾಮರ್ ಹಾಕಿದಾಗೆ ಆಗ್ತದೆ. ಮುಂಚೆ ಅಪ್ಪ ಇದನ್ನು ನಮಗೆ ತಿನ್ಲಿಕ್ಕೆ ಆಗ್ತದೆ ಅಂತ ಹೇಳಿರಲಿಲ್ಲ. ಒಂದು ಸಲ ಮದ್ದಿಗೆ ಬಂದವರು ಹೇಳಿದರು, ಅದರಲ್ಲಿ ಆಗೋ ಕಾಯಿ ಒಂದು ತಿನ್ಲಿಕ್ಕೆ ಆಗ್ತದಲ್ಲ ಅದೇ ಅಲ್ವಾ ಅಂತ ನೆನಪಿಗೆ ಕೇಳಿದರು. ಅದಕ್ಕೆ ಹೌದು ಅಂತ ಹೇಳಿದೆ. ಅದಕ್ಕೆ ನಾನು ಅಪ್ಪನ ಹತ್ರ ಹೇಳಿದೆ, ಅದು ಕಾಯಿ ತಿನ್ಲಿಕ್ಕೆ ಆಗ್ತದೆ ಅಪ್ಪ ಅಂತ. ಅದಕ್ಕೆ ಅಪ್ಪ ಹೌದು ಮುಂಚೆ ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ದಕ್ಕೆ ಅಪ್ಪ ಹೇಳೋದು,
ನಿಮಗೆಂತ ಊಟ ಕಮ್ಮಿಯಾ ಮನೆಯಲ್ಲಿ ಅದನ್ನು ತಿನ್ನಲಿಕ್ಕೆಲ್ಲ ಅಂತ ಹೇಳೋದು ಅಂತಪ್ಪ. ಮನೆಯಲ್ಲಿ ಎಂತಾದರೂ ಕಮ್ಮಿ ತಿನ್ನಲಿಕ್ಕಿಲ್ಲ ಅಂತ ಹೇಳಿದರೆ ಇದೆಲ್ಲ ತಿನ್ನೋದಂತೆ. ನಾನು ತಿಂತೇನೆ ಈಗ. ಅಲ್ಲ, ಇದರಲ್ಲಿ ಏನಾದರೂ ಇರುವ ಔಷಧಿ ಅಂಶ ನನ್ನ ಒಳಗೆ ಹೋದರೆ ಒಳ್ಳೆಯದಲ್ವಾ, ಹಾಗೆ.